ಅಯ್ಯೋ ಮಾರಯ್ಯ, ಇಷ್ಟೆಲ್ಲ ಆತನ? ಒಳ್ಳೆ ಕತೆ ಮಾರಯ್ಯ ನಿಂದು. ನಿಮ್ಮ ಮನೇಲಿ ಆಗಿದ್ದು ಕಾತು. ನಿಮ್ಮ ಅಮ್ಮನವರು ಅಷ್ಟೇ ಕೇಳಿ ಸುಮ್ಮನೆ ಹಾಕಿಂಡ್ರು, ಪಲ್ಲವಿನೂ ಸುಮ್ಮನೆ ಹಾಕಿತ್ತು. ನಮ್ಮ ಮನೇಲಾದ್ರೆ ಹಂಗಾತಿರ್ಲ. ಇಬ್ಬರು ಅತ್ತೆ ಸೊಸೆ ನಾನು ಏನು ಅಂತ ಸತ್ಯ ಹೇಳೋ ತನಕ ಬಿಡ್ತಿರ್ಲ. ನೀನು ನಮ್ಮ ಮನೆಗೆ ಫೋನ್ ಮಾಡಿದೆ, ಒಳ್ಳೆ ಕೆಲಸ ಮಾಡಿದೆ ಮಾರಯ್ಯ. ಮಾಡಿದ್ರೆ ನಂಗೆ ಕಡಿಗೆ ಏನೂ ಮಾಡೋಕ್ಕಾತಿರ್ಲಿಲ್ಲ, ಹೇಳಲೇಬೇಕಾತಿತ್ತು. ಸುಮ್ಮನೆ ರಘುವೀರಣ್ಣ ಹತ್ರ ನಾನು ನಂಬಿಕೆ ಕೆಡ್ಸ್ಕೊಂಡಂಗೆ ಆತಿತ್ತು. ಗುಂಡಪ್ಪಣ್ಣನೂ ನಂಬಲ್ಲ, ನಾನು ಒಂದು ಅದೇ ಲಿಸ್ಟಿಗೆ ಸೇರಿಸಿಡ್ತಿದ್ರೇನ. ಹ್ಞೂ ಮಾರ, ನಮ್ಮನೇಲಿ ಹಂಗೆ ಆಗೋಕ್ಕೂ ಗೊತ್ತಾತಲ್ಲ. ಅದಕ್ಕೆ ನಾನು ಫೋನ್ ಅವ್ರು ಇಟ್ಟು ಕೂಡಲೇ ನಿಮಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಈ ಥರ ಎಲ್ಲ ಆಗೋಕ್ಕೂ ಬೇಡ ಅಂತ ಸುಮ್ಮನೆ ಹಾಕಿಂಡೆ. ಅದಕ್ಕೆ ಇಲ್ಲಿಗೆ ಬರೋಕ್ಕೆ ಹೇಳಿದ್ದು. ಈಗ ಇದ್ರ ಮಧ್ಯೆ ಗುಂಡಪ್ಪ ಮಾವಗೂ ನಮ್ಮ ಮೇಲೆ ಸರಿ ಸಿಟ್ಟು ಬರ್ತದೆ. ನಾವು ಮೊನ್ನೆನೇ ಸಿಟ್ಟು ಬಂದಿತ್ತು. ಈಗೆಲ್ಲರೂ ನಾವು ಇಲ್ಲಿ ಒಟ್ಟಿಗೆ ಸೇರಿದ್ದು ಗೊತ್ತಾದ್ರೆ ಮತ್ತೂ ಸಿಟ್ಟು ಬರ್ತದೆ. ಎಂತ ಮಾಡೋದೇ ಮಾರ. ಹ್ಞೂನಾ, ನನಗೂ ಅದೇ ಯೋಚನೆ ಆಗ್ಯದ ಮಾರಯ್ಯ. ರುಕ್ವೀರಣ್ಣ ಯಾಕೆ ಹಂಗೆ ಮಾಡ್ತಾರೆ ಅಂತ ಗೊತ್ತಾಗಲ್ಲ. ಗುಂಡಪ್ಪಣ್ಣ ಅಂದರೆ ಭಾಳ ಇದು ಮಾಡ್ತಾರಪ್ಪ. ಇದು ಈಗ ಎಂತ ಹೇಳಿದ್ರು ಹೇಳು, ಲಾಯರ್ ಏನು ಹೇಳಿದ್ರು ಹೇಳು. ಲಾಯರ್ ಹೇಳದೆ ಅಂತ ಮಗು ಅಂತ ಸಾಕಿದ ಮೇಲೆ ಕೊಡಲೇಬೇಕಾಗ್ತದೆ, ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಅವರು. ನಾ ರಘುವೀರ್ಮಾವನ ಹತ್ರ ಹಿಂಗಂತ ಹೇಳಕ್ಕೆ ಹೋಗ್ಲ, ಅವ್ರು ಮತ್ತೆ ತಲೆ ಕೆಡ್ಸ್ಕಿತಾರೆ ಅಂತ. ಆದರೆ ಒಂದು ಮಾತು ಹೇಳಿದ್ರು ಪಾಪಣ್ಣಣ್ಣ. ಈಗ ಆಸ್ತಿ ತಗೊಂಡು ಇಲ್ಲೇ ಇವ್ರು ವಯಸ್ಸಾದ ಕಾಲಕ್ಕೆ ಇವರು ನೋಡ್ಕೋಬೇಕು, ಆಸ್ತಿ ರಕೂಲಿನೂ ಮಾಡಬೇಕು ಇಲ್ಲೇ. ಹಂಗಿದ್ರೆ ಮಾತ್ರ ಕೇಳೋ ರೈಟ್ಸ್ ಇರ್ತದೆ. ಈಗ ಅವ್ರು ತಗೊಂಡು ಅವ್ರು ಬೇರೆ ಯಾರಿಗಾರು ಕೊಡೋದಾದ್ರೆ ಹಂಗೆಲ್ಲ ಕೊಡಬೇಕು ಅನ್ನೋದೇನಿಲ್ಲ ಅಂದರು. ನನಗೂ ಅದು ಒಂದು ಹೌದಾಗ ಕಾಣ್ತು. ಅಯ್ಯೋ ಅವನನ ಮರೆಯ ಪ್ರಳಯ ಅಂತಕ. ಈಗ ನಾನು ಒಬ್ಬರ ಹತ್ರ ಕೇಳಿದ್ರು, ಇನ್ನು ಎಷ್ಟು ಜನರ ಹತ್ರ ಎಲ್ಲ ಕೇಳಿ ಎಲ್ಲ ಸಮ್ ಮಾಡಿ ಇಟ್ಕೊಂಡಾನೆ ಏನೇನು ಅದೆಯೋ ಅವನ ತಲೆಯಲ್ಲಿ ಯಾರಿಗೆ ಗೊತ್ತು. ಹ್ಞೂ, ಅದೇನೋ ಹೌದು ಬಿಡಿ. ಇಲ್ದಿರು ಇಷ್ಟು ವರ್ಷ ಇಲ್ದಿದ್ದವ ಏಕಾಏಕಿ ಬಂದ್ಕೊಂಡು ನಂಗೆ ಆಸ್ತಿಲಿ ಪಾಲು ಬೇಕು ಅಂತ ಕೂರ್ತಿದ್ನ. ಈಗ ಪಾಪ ರಘುವೀರಣ್ಣ ಸಿಕ್ಕಾಕೊಂಡಂಗೆ ಆಗ್ಯದ್ರಿ. ಎಲ್ಲ ಯಾವ ತಂದೆ ಯಾರು ಹಾಗೆ ಯೋಚನೆ ಮಾಡೋದು, ಸುಮ್ಮನೆ ಕಂಡರಿಗೆ ಕೊಡೋದಕ್ಕಿಂತ ನನ್ನ ಮಗಳೇ ಇದನ್ನು ಅನುಭವಿಸ್ಲಿ ಅಂತ. ಈ ರಮ್ಯ ಒಂದು ಅದಾರು ಗಟ್ಟಿ ನಿಂತರೆ ಇವ್ರಿಗೆ ಸ್ವಲ್ಪ ಹೆಲ್ಪ್ ಆದಂಗೆ ಆಗ್ತದೆ. ಅದಕ್ಕೊಂದು ಕೆಲಸ ಆಗ್ಯದ. ಅವ್ನು ಫೋನ್ ಮಾಡಿ ತಲೆ ತಿಂತಾನಲ್ಲ, ಹಾಗಾಗಿ ಏನಾರು ಕಲ್ಲು ಬಿದ್ದು ಹೋಗಲಿ, ಯಾರಾದ್ರು ತೊಗೊಂಡು ಹೋಗಲಿ ಅನ್ನಂಗೆ ಆಗ ಒಂಥರ ರೋಸೆ ಹೋಗಿದೆ ಏನೋ ಅದಕ್ಕೆ. ಆದರೂ ಒಂದ್ಸತಿ ಜ್ಞಾನ ಮಾಡೋ ತನಕ ನಿನ್ನ ಲಾಯರ್ ಹೇಳಿದ್ದೇ ಹೌದು ಅಂತ ಕಾಣ್ತದ. ಆಸ್ತಿ ಬೇಕೋ ನಾ ಜವಾಬ್ದಾರಿ ತಗೊಳಲ್ಲ ಅಂದರೆ ಯಾರು ಕೊಡ್ತಾರೆ? ಸ್ವಂತದ್ದಾಗಲಿ ಪಿತ್ರಾರ್ಜಿತದ್ದಾಗಲಿ ಇದನ್ನು ಅವನ ಕಿವಿಗೆ ಮುಟ್ಟಿಸ್ಬೇಕಲ್ಲೋ. ಎಲ್ಲ ಕೇಳ್ದವ ಇದನ್ನು ಕೇಳ್ದೆ ಅದ. ನಾವೀಗ ಕೇಳ್ಕೊಂಡಾನೆ, ಅವನಿಗೂ ಗೊತ್ತಿರ್ತದೆ. ನಂಗೆ ಅನ್ಸೋದು ಪಾಪಣ್ಣಣ್ಣ ಸುಮ್ಮನೆ ಒಂದು ಹೆದರ್ಸೋಣ ಅಂತ ಏನಾರು ಹಂಗೆ ಮಾಡಿರ್ಬೋದಾ? ಎಲ್ಲ ಹೇಳ್ಕೊಡ್ತಾರಲ್ಲ ಹಾಗಾಗಿ. ಏನು ಅವನ ರಣ ಹೊಡಿತದ ಮರಯ್ಯ. ಸೊ ಹಾದಿಲಿ ಹೋಗೋ ಮಾರಮ್ಮನ ಮನೆ ಒಳಗೆ ಬಿಟ್ಕೊಂಡಂಗೆ ಆಯ್ತು. ಈ ರಘುವೀರಣ್ಣವ್ರು ಯಾಂತ ಕಾರೋ ಆವಾಗ ಸಾಕಿದ್ರೇನು, ಇವರಿಗೆ ಇನ್ನೊಂದು ಗಂಡು ಹುಡ್ತಿತ್ತೇನು. ಅವನು ಸಾಕಿದ್ದಕ್ಕೆ ರಮ್ಯ ಒಬ್ಬಳೇ ಸಾಕು, ಒಂದು ಗಂಡು ಒಂದು ಹೆಣ್ಣು ಅಂತ ಬಿಟ್ಟಿದ್ದಂತೆ. ಎಂಥದ ಮಾರ. ಈಗ ರಘುವೀರ್ ಮಾವನ ಹತ್ರ ಹೇಳ್ಬೇಕಲ್ಲ, ಹೆಂಗೆ ಹೇಳೋದು? ಅಲ್ಲ, ಲಾಯರ್ನ ಇನ್ನೊಂದು ಸ್ವಲ್ಪ ನೋಡಿ ಹೇಳ್ತೀನಿ ಅಂದಾರೆ. ಆದರೆ ಅವ್ರು ಒಂದು ಮಾತು ಹೇಳಿದ್ರು ಮಾತ್ರ ಪಾಪಣ್ಣಣ್ಣ, ನನಗೂ ಹೌದಕ್ಕೆ ಕಾಣ್ತು. ಇದೇ ಕೋರ್ಟ್ ಕೇಸಲ್ಲಿ ಗೆದ್ದರು ಸೋತರು ಸತ್ರು ಅನ್ನೋ ಗಾದೆ ಅದೇ. ಸುಮ್ಮನೆ ಎಲ್ಲರೂ ಅವ್ರ ಮುಖಾಮುಖಿ ಭೇಟಿಯಾಗಿ ಒಂದು ರಾಜಿ ಮಾಡ್ಸೋಕೆ ನೋಡಿ ಕೋರ್ಟಿಗೆ ಹೋದರೆ ಯಾರಿಗೂ ಇದಾಗಲ್ಲ ಇದು ಅಂತ ಹೇಳ್ತಾರೆ. ಅದು ಒಂದು ಹೌದಾ ಅಲ್ಲ? ಅಯ್ಯೋ ಹೌದಾ ಅನಿಲ, ಅದೊಂದು ಹೌದು. ಈಗ ನಾ ಅಲ್ಲಿ ಊಟಿಗೆ ಹೋಗ್ತೀನಲ್ಲ, ಮಧ್ಯಹಾರ ಒಂದು ಅದೆಯಲ್ಲ, ಈ ಸತಿ ನಡಲ್ಲ. ಅದನ್ನು ನಡಲ್ಲ ಅಂದರೆ ಒಂದು ಕೆಲಸ ಏನೋ ಹಿಂಗೆ ಅವ್ರವ್ರ ವಾದ ಆಗಿ ಕೋರ್ಟಿಗೆ ಹಾಕಿಂಡರಂತೆ. ಒಬ್ಬ ಸ್ಟೇ ತಂದನಂತೆ, ಹಾಗಾಗಿ ಯಾರು ಆ ಜಮೀನು ರಕೂಲಿ ಮಾಡೋಂಗೇ ಇಲ್ಲಂತೆ. ಕೋರ್ಟಲ್ಲಿ ಕೇಸ್ ತೀರ್ಮಾನ ಆಗೋ ತನಕ ಹಾಗೆ ಬಿಡಬೇಕು ಅಂತ ಆಗ್ಯದಂತೆ. ಇದು ಹಾಗೆ ಏನಾರು ಆದರೂ ಏನು ಸ್ವಲ್ಪ ಜಮೀನನ್ನು ರಘುವೀರಣ್ಣಂದು ಅವ್ನು ಹುಚ್ಚು ಬಡ್ಕ ಕಡಿಗೆ ಹೋಗಿ ಸ್ಟೇ ತಂದುಬಿಟ್ರೆ ಸುಮ್ಮನೆ ಹಾಳಾದಂಗೆ ಆಗ್ತದೆ. ಇಲ್ಲ, ಹಂಗಾಗಲ್ಲ. ಅದಕ್ಕೂ ಬೇರೆ ಮಾರ್ಗ ಇರ್ಬೋದು. ಸತ್ಗಟ್ಟ ಅವನು ಎಲ್ಲದನೆ ಅಂತ ಗೊತ್ತಿದ್ದಿದ್ರೆ ನಾನು ನೀನೇ ಹೋಗಿ ಒಂದು ಸತಿ ಮಾತಾಡಾರು ಬರ್ಬೋದಿತ್ತು. ಇಂಥಲ್ಲಿ ಅದನ್ನೇ ಅಂತ ಹೇಳಲ್ಲಂತಲ್ಲ. ಹೇಳಲ್ಲ, ಅಡ್ರೆಸ್ ಹುಡ್ಕೊಂಡು ಅಲ್ಲಿಗೆ ಹೋದ್ರೆ ಕಷ್ಟ ಅಂತ ಅವನಿಗೆ ಹೇಳ್ಕೊಟ್ಟವರು ಹಾಗೆ ಹೇಳರೆ ಇವನ ಮನಸ್ಸಲ್ಲೂ ಹಂಗೆ ಅದೇ, ಅದಕ್ಕೆ ಹಂಗೆ ಮಾಡ್ತಾನೆ. ಆದರೆ ಒಂದು ಕೆಲಸ ಮಾಡ್ಬೇಕು ರಘುವೀರಣ್ಣ ಮಾತ್ರ. ಎಲ್ಲ ಜಮೀನಿನ ಮೇಲೆ ಒಂದಿಷ್ಟು ಲೋನ್ ತಗೋಬೇಕು. ಲೋನ್ ತಗೊಂಡ್ರೆ ಲೋನ್ ತೀರ್ಸ್ಕೊಂಡು ಆಸ್ತಿ ಪಾಲು ಮಾಡ್ಕೋಬೇಕು ಅಂತ ಬರ್ತದಲ್ಲ. ಆವಾಗ
ಅವಾಗ ಸರಿ ಆಗ್ತದೆ. ಇದೊಂದು ಪ್ಲ್ಯಾನ್ ಹೇಳ್ಕೊಡ್ಬೇಕು ಕಣ ನಮ್ಮ ಹತ್ರ. ಹ್ಞೂ, ಅಷ್ಟು ಸುಲಭಕ್ಕೆ ಒಪ್ಪೇ ಬಿಡ್ತಾರೆ ರಘುವೀರ್ ಮಾವ. ಅವ್ರಿಗೆ ಏನು ಕಡಿಮೆ ಆಗಿದ್ರೆ ಲೋನ್ ಎಂತಕ್ಕೆ ಅವರಿಗೆ? ಇವರೇ ಯಾರಿಗಾರು ಲೋನ್ ಕೊಡಂಗದಾರೆ. ಎಂತ ಮಾಡದೇ ಇದ್ರು ಎಲ್ಲ ತೊಗೊಂಡೋಗಿ ಬ್ಯಾಂಕಿಗೆ ಹಾಕಿಟ್ರು ಆಗ್ತದೆ, ಬಿದ್ದಿರ್ತದಲ್ಲಿ. ಈಗ ತೋರ್ಸೋಕ್ಕೊಂದು ಆಗ್ತದ? ಹಿಂಗೆ ಜಮೀನಿಗೆ ಮನೆಗೆ ಖರ್ಚಿಗೆ ನಾನು ಇಷ್ಟು ಸಾಲ ಮಾಡಿಟ್ಟೀನಿ ಅಂತ ಸಾಲ ನೋಡಿದ್ರೆ ಯಾರು ಹೆದರ್ತಾರೆ. ನಿಮ್ಮ ಆಸ್ತಿನೂ ಬೇಡ ಮನೆಯೂ ಬೇಡ ಅಂತ ಅವ್ನು ಹೋತಾನೆ ನೋಡಬೇಕಾರೆ, ಸುಮಾರು ಸಾಲ ತೀರಿಸ್ಬೇಕು ಅಂತ ಆದರೆ ಈ ಕ್ರಿಮಿನಲ್ ಐಡಿಯಾ ನಿಮಗೆ ಹೊಳೆದಿದ್ದು ಹೆಂಗೆ ಅಂತ ನೀವು ಭಾಳ ಜೋರಿದ್ದೀರಿ ಮಾತ್ರ ಪಾಪಣ್ಣಣ್ಣ. ಹಾಂ, ಹೇಳೋದು ನೋಡೋ ಕ್ರಿಮಿನಲ್ ಐಡಿಯಾ ಅಂತೆ. ನಾವು ಊಟಿಗೆ ಹೋದಾಗ ಅಲ್ಲೆಲ್ಲ ಹಿಂಗೆ ಮಾತಾಡ್ಕಿತಿದ್ರಲ್ಲ, ಅದನ್ನು ಅಲೇಸಿದ್ದಷ್ಟೇ. ಇಲ್ಲಿದ್ದು ನಂಗೆ ಹೆಂಗೆ ಗೊತ್ತು? ಅಲ್ಲ, ಲೋನ್ ಅಂದಕ್ಕೂ ಜ್ಞಾನ ಆಯ್ತು ಅನಿಲ. ನಮ್ಮನೆ ಸಾರ್ದ ನೀ ಹೇಳ್ತೀಯಲ್ಲ, ಹೊಡೆದ ಲೋನ್ ಮಾಡಬೇಕು ಅಂತ ಕೂತ್ಕೊಂಡದಪ್ಪ. ನಮ್ಮ ಅಮ್ಮನ ಬೆನ್ನು ಬಿದ್ದುಬಿಟ್ಟದೆ. ಅದೆಂಥದ್ದು ಬಿಸ್ನೆಸ್ ಇಂಪ್ರೂವ್ ಮಾಡ್ಕೋಬೇಕಂತೆ, ದುಡ್ಡು ಸುಮಾರು ಬೇಕಂತೆ, ಹಂಗಾಗಿ ಲೋನ್ ಬೇಕಂತೆ. ಈಗ ಆದಾಗ ಅದೇ ಹೋಗಿ ತಗೊಳೋದಾದ್ರೂ ತಗೋತಿತ್ತೇ ಏನಾ? ಅಲ್ಲ, ಲೋನ್ ಅವರಿಗೆ ಅಂತ ಆದಮೇಲೆ ಅವರೇ ಹೋಗಿ ತಗೊಳೋದಾರಲ್ಲಂದ್ರೆ ಮತ್ತೆ ಯಾರು ಹೋಗ್ತಾರೆ? ನೀವು ಹೋಗ್ತೀರಾ? ತಗೊಳೋದು ಅದೇ ಆದರೂ ಏನು ಆಸ್ತಿ ಮನೆ ಅದ್ರ ಹೆಸರಲ್ಲಿ ಅದೆಯಾ? ಅಪ್ಪನ ಹೆಸರಲ್ಲಿರೋದು. ಎಲ್ಲಿ ಹೋಗಿ ಯಾವ ಬ್ಯಾಂಕಲ್ಲಿ ಲೋನ್ ತಗೋಬೇಕು ಅಂದರೂ ಇದು ಹೋಗಿ ಅಪ್ಪನ ಸೈನ್ ಆಗ್ಬೇಕಲ್ಲ, ಪತ್ರ ಇಡ್ಬೇಕಲ್ಲ. ಹಾಗಾಗಿ ಯೋಚನೆ ಮಾಡ್ತಾ ಇದ್ದೆ. ಇರಲಿ ಪಾಪಣ್ಣಣ್ಣ, ಏನೋ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ ಕಣ್ರಿ. ಏನೋ ಒಳ್ಳೆ ಉದ್ದೇಶಕ್ಕೆ ಮಾಡ್ತಾರೆ ಬಿಡಿ. ಶಾರದಕ್ಕೆ ಈಗ ಮೊದಲಿನಂಗಿಲ್ಲ, ತುಂಬ ಚುರುಕಾಗ್ಯಾರವರು. ಒಳ್ಳೆ ಕೆಲಸಕ್ಕೆ ಬಳಸ್ಕಿತಾರೆ ಅಂದರೆ ಯಾಕೆ ಲೋನ್ ಆಗಬಾರ್ದು? ನೀವು ಹೇಳಬೇಕಿತ್ತು ಒಂಚೂರು ಮಾದಪ್ಪಜ್ಜಿಗೆ. ಹ್ಞೂ, ನಾನು ಹೇಳ್ದಕ್ಕೂ ಕೇಳಿಬಿಡ್ತಾರೆ ನೋಡು ನಿನ್ನ ಮಾದಪ್ಪಜ್ಜಿಗ. ಅದಕ್ಕೇನಿದ್ರು ಅಮ್ಮನೇ ಸೈ. ಹಾಗಾಗೆ ಇದು ಅಮ್ಮನ ಒಳಗೆ ಹಾಕಿಂಡದೀಗ. ಹೋತಾ ಬತ್ತಾ ಅಮ್ಮನ ಕೇಳೋದು, ಒಂಚೂರು ಕೇಳಿ ಒಂಚೂರು ಕೇಳಿ ಅಂತ. ಅಮ್ಮ ಟೈಮ್ ನೋಡ್ತಾ ಇದೆ. ಟೈಮ್ ನೋಡೋದಂದ್ರೆ ಬೆಳಗ್ಗೆ ಎದ್ದರೆ ತೋಟಕ್ಕೆ ಹೋಗ್ತಾರ, ಮಧ್ಯಾಹ್ನ ಊಟದ ಹೊತ್ತಿಗೆ ಬರ್ತಾರೆ. ಈಗ ಸಾಯಂಕಾಲ ಅನ್ನೋಷ್ಟೊತ್ತಿಗೆ ಚೊಗರಾಗಿರ್ತಾರೆ. ಅವಾಗ ಕೇಳಂಗಿಲ್ಲ, ಊಟಕ್ಕೂತ ಕೇಳಂಗಿಲ್ಲ, ತಿಂಡಿ ತಿನ್ನೋಕ್ಕೆ ಕೇಳಂಗಿಲ್ಲ, ಬಿಟ್ಟರೆ ಅವ್ರು ಹೋಗ್ತಾರೆ. ಅಮ್ಮ ನಿನ್ನೆ ಅದನ್ನೇ ಹೇಳ್ಕೊಂಡು ನಗಾಡ್ತಾ ಇತ್ತು. ನಾನು ಬರ್ತೀನಿ ತಡಿ, ನಾನು ಬಂದು ಶಾರದಕ್ರ ಹತ್ರ ಹೇಳ್ತೀನಿ, ನಾನೇ ಕೇಳ್ತೀನಿ ಅಂತ. ನಾ ಕೇಳಿದ್ರೆ ಏನು ಮಾದಪ್ಪಜ್ಜಿ ಅಲ್ಲ ಅನ್ನಲ್ಲ ಪಾಪ. ಎಂತಕಾರು ಒಳ್ಳೇದಾಗಲಿ. ಸುಮ್ಮನೆ ಇರೋ ನೀನು. ನಮ್ಮ ಶಾರದೇನು ಕಮ್ಮಿ ಇಲ್ಲ ಅದು ಆತ. ಈಗ ಇಷ್ಟು ಇದರಲ್ಲೇ ಅದು ಸೊಕ್ಕು ಮಾಡೋದು ನೋಡಿದ್ರೆ ಸಾಕು. ಇನ್ನು ಲೋನ್ಗೇನಾಗಿ ಬಿಸ್ನೆಸ್ ಇಂಪ್ರೂವ್ ಮಾಡ್ಕೊಂಡ್ರೆ ಅದನ್ನು ಹಿಡಿಯೋರಿಲ್ಲ ಆಗ್ತದೆ. ಅದಕ್ಕೆ ನಾನು ಸುಮ್ಮನೆ ಇದ್ದೀನಿ. ಅಮ್ಮಗೂ ಹೇಳ್ತಾ ಇದ್ದೀನಿ, ಬೇಡ ನೀ ಕೇಳಬೇಡ, ಸುಮ್ಮನಿರು ಅಂತಿದ್ದೀನಿ. ಪಾಪಣ್ಣಣ್ಣ, ಸುಮ್ಮನೆ ಇರಿ. ಒಬ್ಬ ಗಂಡ ಆಗ ಆಡೋ ಮಾತನ್ರಿ ಇದು. ನಮ್ಮ ಮನೇಲಿ ನಮ್ಮ ಪಲ್ಲವಿ ಹಿಂಗೇನಾರು ಮಾಡಿದ್ರು ನಾನು ಯಾವ ಥರ ಬೇಕಾದ್ರೂ ಸಪೋರ್ಟ್ ಮಾಡ್ತಿದ್ದೆ ಗೊತ್ತಾ? ಎಲ್ಲ ಹಾಗೆ ಅದು. ಬೇರೆಯವ್ರ ಮನೆ ನೋಡಿ ಹೇಳೋದು, ನಮ್ಮ ಬುಡಕ್ಕೆ ಬಂದಾಗಲೇ ಗೊತ್ತಾಗೋದು ಏನು ಮಾಡಬೇಕು ಏನು ಬಿಡಬೇಕು ಅಂತ. ನಾನು ಅವಾಗ ಗುಂಡಪ್ಪಣ್ಣಗೆ ಹಿಂಗೆ ಹೇಳ್ತಿದ್ದೆ. ಈಗ ನೀ ನಂಗೆ ಹೇಳ್ತಿದ್ದೀಯ. ಇನ್ನು 4 ವರ್ಷ ಹೋಗಲಿ, ನಿಂಗೆ ಇನ್ನು ಬೇರೆ ಯಾರು ಹೇಳ್ತಾರೇನ? ಈಗ ಹೋಗೋದು ನಡಿ. ಏನು ಗಾಳಿ ಬೀಸೋದು ನೋಡು. ಮಳೆ ಬಂದರೂ ಬರ್ಬೋದು ಮರೆಯ.